ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಅಣ್ಣನ ಪಾಪು ಬರ್ಡೇ ಇದೆಯಲ್ಲ, ಸೊ ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ. ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಶಿವು ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಲ್ವಾ, ಸೊ ಫ್ರೆಶ್ ಆಗಿ ಎದ್ದು ಇವತ್ತು ಬೆಳಗ್ಗೆನೆ ಹಾಲೆಲ್ಲ ತೊಗೊಂಬಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಮಲ್ಲೇಶ್ವರಮಿಂದ ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದಿದ್ದು ಫ್ರೆಶ್ ಆಗಿ. ಸೊ ಇವಾಗ ಅದು ಜ್ಯೂಸ್ ಮಾಡಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 2 ಬೆಟ್ಟದ ನೆಲ್ಲಿಕಾಯಿ ತೊಗೋಬೇಕು, ಚೆನ್ನಾಗಿ ತೊಳ್ಕೊಬೇಕು. ಅದಾದಮೇಲೆ ಇದನ್ನು ತುರಿಬೇಕು. ಅದಾದಮೇಲೆ 1 ಗ್ಲಾಸ್ ಆರ್ 2 ಗ್ಲಾಸ್, ನಿಮ್ಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ನೀರು ಹಾಕೋಬೇಕು. ನಮ್ಮ ಮನೇಲಿ 3 to 4 ಮೆಂಬರ್ಸ್ ಕುಡಿಯೋದಕ್ಕೆ, ಸೊ ನಾನು 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡ್ಮೇಲೆ ಇದನ್ನು ಬಾಯ್ಲ್ ಆಗೋಕ್ಕೆ ಇಡಬೇಕು. ಸೊ 1 ಚಿಟಿಕೆ ಉಪ್ಪು ಹಾಕೋಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಉಪ್ಪು ಹಾಕೋಬಾರ್ದು. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಸೋಸ್ಕೊಂಡು 1 ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ಬೆಳಗ್ಗೆ ಹೊತ್ತು ಈ ಥರ ಏನಾದರೂ ಒಂದು ಕುಡ್ಕೊಂಡು ಇಡೀ ಒಂದು ರೌಂಡ್ ಬರೋದು, ನೋಡೋದು ಹೆಂಗಿದೆ ನಮ್ಮ ಗಾರ್ಡನ್, ಏನೇನು ಬಂದಿದೆ ನೋಡಿ. ಇದು ನಿಮಿಷ ತೋರಿಸ್ತೀನಿ ನೋಡಿ. ಇದೇನೋ ಚಿಕ್ಕದೇನೋ ಬಂದಿದೆ ನೋಡಿ, ಏನೋ ಹಾಕಿದ್ದಾರೆ. ಮೇ ಬಿ ಅವರೆಕಾಯಿ ಇರಬೇಕಿದು. ನೋಡಿ, ಎಲ್ಲ ಫುಲ್ ಮೆಸ್ ಆಗಿಬಿಟ್ಟಿದೆ, ಎಲ್ಲ ಸತ್ತೆ ಬೆಳ್ಕೊಂಬಿಟ್ಟಿದ್ದಾವೆ. ಇದು ತೊಗರಿಕಾಯಿ ಇದು ಹಸುಂಡೆಕಾಯಿ. ಇದು ಹಸುಂಡೆಕಾಯಿ ನೋಡಿ, ಬರ್ತಾ ಇದೆ ಲೈಟಾಗಿ ನೋಡಿ. ಇದೆಲ್ಲ ಕುಂಬಳಕಾಯಿ. ಫುಲ್ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸ್ದಾಗ ಅಷ್ಟೊಂದು ಬೆಳ್ಕೊಂಡಿರಲಿಲ್ಲ ನೋಡಿ, ಇವತ್ತೆಲ್ಲ ಬೆಳ್ಕೊಬಿಟ್ಟಿದೆ. ಮಳೆ ಸ್ವಲ್ಪ ಬಿತ್ತಲ್ಲ ಅದಕ್ಕೆ. ಇದೆಲ್ಲ ಇದು ಉಳಿಸಿದ್ದಾರೆ. ಮೆಣಸಿನ್ಕಾಯಿ ಏನಾದರೂ ಹಾಕೋದಕ್ಕೆ ಅನಿಸುತ್ತೆ. ಫ್ರೆಂಡ್ಸ್, ಇದನ್ನು ನಾನು ಲಾಸ್ಟ್ ಟೈಮ್ ನಿಮಗೆ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ನಲ್ಲ, ಇದು ಬದನೆಕಾಯಿ ಅಲ್ವಂತೆ, ಆ್ಯಪಲ್ ಅಂತೆ ಇದು. ಅಂದರೆ ಇದು ಕರ್ನಾಟಕದಲ್ಲಿ ಯಾವ ಥರ ಆ್ಯಪಲ್ ಬರುತ್ತಲ್ಲ ಆ ಥರ ಆ್ಯಪಲ್ ಅಂತ. ಇದು ಆ್ಯಪಲ್ ಗಿಡ ಅಂತ ಅಂದ್ರು ಅವರು. ಯಾವ ಥರ ಆ್ಯಪಲ್ ಅಂತೆಲ್ಲ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ. ಏನಾದರೂ ಆ್ಯಪಲ್ ಬಿಟ್ಟರೆ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಅಣ್ಣನ ಪಾಪು ಬರ್ಡೇ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅಂದರೆ ನಮ್ಮ ಅಮ್ಮ ಅವರ ತವ್ರ ಮನೆಗೆ ಹೋಗ್ಬೇಕು. ಇವತ್ತು ಪಾಪು ಬರ್ಡೇ ಅಲ್ಲೇ ಇರೋದು. ಅಂದರೆ ನಮ್ಮ ಅಣ್ಣನ ಕೂಡ ಅದೇ ಹುಡುಗಿನ ಮದುವೆ ಆಗಿರೋದು. ಸೊ ಇವಾಗ ರೆಡಿಯಾಗಿ ಎಲ್ಲ ಕೆಲಸ ಎಲ್ಲ ಮಾಡಿ ಅಲ್ಲಿಗೆ ಹೋಗಬೇಕು. ಸೊ ಇವತ್ತಿನ ಬರ್ಡೇ ಮತ್ತು ನಾವೇನು ಪರ್ಚೇಸ್ ಮಾಡ್ತೀವಿ, ಏನು ಗಿಫ್ಟ್ ಮಾಡ್ತೀನಿ, ಸೊ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ನನಗೆ ತುಂಬ ಸಪೋರ್ಟ್ ಮಾಡಬೇಕು ನೀವೆಲ್ಲ ಪ್ಲೀಸ್. ಸೊ ಫ್ರೆಶ್ ಆಗಿ ನಮ್ಮ ಒಂದು ಗಿಡದಲ್ಲೇ ಬಿಟ್ಟಿರುವಂತಹ ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಇವಾಗ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಅಣ್ಣನ ಪಾಪು ಬರ್ಡೇ ಇದೆಯಲ್ಲ, ಸೊ ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಒಂದು ಡ್ರೆಸ್ ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕು ಅಂತ ಅಂದರೆ ನೀವು ಆ ಲಿಂಕ್ನ ಓಪನ್ ಮಾಡಿ ನೀವು ಬೈ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನಾವು ದಾಬಸ್ಪೇಟೆಗೆ ಬಂದ್ವಿ. ಏನಕ್ಕೆ ಅಂತ ಅಂದರೆ ಗಿಫ್ಟ್ ತೊಗೊಳಕ್ಕೆ ಪಾಪುಗೆ. ನಾವು ಗಿಫ್ಟ್ ತೊಗೊಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಪ್ರೇಮ್ ಶಿವ ಜ್ಯುವೆಲರ್ಸ್ಗೆ. ಹಾಯ್ ಮಿತಾಂಶ್, ಹಾಯ್ ಮಾಡು. ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ನಾವು ಸ್ಟ್ರೈಟ್ ಅವೇ ಬಂದಿದ್ದು ಪ್ರೇಮ್ ಶಿವ ಜ್ಯುವೆಲರ್ಸ್ಗೆ. ಸೊ ಪಾಪುಗೆ ಬೆಳ್ಳಿ ಲೋಟ ತೊಗೊಳ್ಳೋಣ ಅಂತ ಬಂದ್ವಿ ಗಿಫ್ಟಾಗಿ. ಈ ಒಂದು ಪ್ರೇಮ್ ಶಿವ ಜ್ಯುವೆಲರ್ಸ್ ಸಿಲ್ವರ್ ಜ್ಯುವೆಲರ್ಸ್ಗೆ ತುಂಬ ಫೇಮಸ್ ಫ್ರೆಂಡ್ಸ್. ಯಾರಾದರೂ ಸಿಲ್ವರ್ ಜ್ಯುವೆಲರೀಸ್ ಆರ್ ಗೋಲ್ಡ್ ಜ್ಯುವೆಲರೀಸ್ ತೊಗೋಬೇಕು ಅಂತಂದರೆ ದಾಬಾಸ್ಪೇಟೆಯಲ್ಲಿರುವ ಪ್ರೇಮ್ ಶಿವ ಜ್ಯುವೆಲರ್ಸ್ಗೆ ವಿಸಿಟ್ ಮಾಡಿ. ನಾನೀಗ ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೀನಿ ಪ್ರೇಮ್ ಶಿವ ಜ್ಯುವೆಲರ್ಸ್ ಅವ್ರದ್ದು ಸಿಲ್ವರ್ ಜ್ಯುವೆಲರಿ ಬಗ್ಗೆ. ಸೊ ಇಷ್ಟ ಆದರೆ ಆ ಒಂದು ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ಲೀಸ್ ವಾಚ್ ಮಾಡಿ. ಬೆಸ್ಟ್ ಪ್ರೈಸಲ್ಲಿ ಅವ್ರು ನಿಮಗೆ ಸಿಲ್ವರ್ ಜ್ಯುವೆಲರಿ ಆಗಿರ್ಬೋದು ಗೋಲ್ಡ್ ಜ್ಯುವೆಲರಿ ಆಗಿರೋದು ಕೊಡ್ತಾರೆ. ಸೊ ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿದ್ರೆ ತುಂಬ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಲೋಟ ತೊಗೊಂಡ್ವಿ. ನೋಡಿ ಈ ಲೋಟನ ಫೈನಲ್ ಮಾಡಿದ್ವಿ. ಇದು ಅರೌಂಡ್ 65 ಗ್ರಾಮ್ಸ್ ಇದೆ. ಸೊ ಗಿಫ್ಟ್ ತೊಗೊಂಡಾದ್ಮೇಲೆ ಇವಾಗ ಬರ್ಡೇ ಮಾಡ್ತಿರೋದು ನಮ್ಮ ಅಮ್ಮನ ಊರಲ್ಲಿ. ಸೊ ಅಲ್ಲಿಗೆ ಹೊರಟಿದ್ದೀವಿ. ನೋಡಿ ಫ್ರೆಂಡ್ಸ್ ಶಿವಗಂಗೆ ಹೇಗೆ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್ ಈ ಒಂದು ದೇವಸ್ಥಾನ ತುಂಬ ಫೇಮಸ್ಸು, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ದಾಬಾಸ್ಪೇಟೆ ಸುತ್ತಮುತ್ತ ಶಿವಗಂಗೆಯವರಾಗಿದ್ದರೆ ದಾರಿ ಗಣಪತಿ ಅಂತ, ಅಂದರೆ ಏನಾದರೂ ಈ ಕಡೆ ರೋಡಿಂದ ಹೋದರೆ ಈ ದೇವ್ರಿಗೆ ಕೈ ಮುಕ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಕೂಡ ನಂಬಿದ್ದೀವಿ. ಸೊ ಇನ್ನೇನು ಊರ ಹತ್ರ ಬಂದ್ವಿ. ಆಲ್ರೆಡಿ ಎಲ್ಲಾನು ರೆಡಿ ಮಾಡಿದ್ರು. ಸೊ ನಾವು ಬಂದಾಗ ಆಲ್ರೆಡಿ 12 ಗಂಟೆ ಆಗಿತ್ತು. ಅದೇ ನೀವೇ ಮಾಡ್ತಾ ಇರೋದಾ ಬ್ಲಾಗ್? ನೀವೇ ಮಾಡ್ತಾ ಇರೋದಾ ಹೇಮಾ? ನೀವೇ ಮಾಡ್ತಾ ಇರೋದಾ? ಸೊ ಈ ಒಂದು ಡೆಕೋರೇಷನ್ನ ನಮ್ಮ ಮನೆಯವರೇನೆ ಸೇರ್ಕೊಂಡು ಮಾಡಿರೋದು ಫ್ರೆಂಡ್ಸ್, ಬೇರೆ ಎಲ್ಲೂ ಮಾಡಿಸಿರೋದೇನಲ್ಲ. ನೋಡಿ ಫ್ರೆಂಡ್ಸ್ ಈ ಪಾಪದೇನೋ ಬರ್ಡೇ ಇರೋದು, ತೇಜಸ್ವಿ ಅಂತ ಹೆಸರು. ಎಲ್ಲರೂ ಈ ಪಾಪಗೆ ವಿಶ್ ಮಾಡಿ. ಈಗ ಆಕ್ಟಿವ್ ಆಯ್ತು ಪಾಪು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಯಾರಿಲ್ಲ ಇಲ್ಲಿ ಇಲ್ಲಿ ಸಿಗ್ಲಿಲ್ಲ ನೋಡ್, ಕೈ ಹೇಗ್ ಮಾಡ್ಕೊಂಡವನೆ. ಯಾಕಪ್ಪ ಮಲ್ಗಿದ್ಯಾ? ಅಳಿಸ್ತೀನ ಲಾಸ್ಟ್ ವಿಡಿಯೋದಲ್ಲಿ ಅಳಿಸಿದ್ನಲ್ಲ ಚಿನ್ನಿನ. ಚಿನ್ನಿ ಪಾಪು ಫುಲ್ ನಿದ್ದೆ ಮೋಡಲ್ಲಿದೆ ಗೈಸ್, ಅದಕ್ಕೋಸ್ಕರ ತುಂಬ ಸೊಪ್ಪೋಗಿದೆ. ಅಂದರೆ ಅವಾಗ ತಾನೇ ಎದ್ದಿತ್ತು ಪಾಪು ನಿದ್ದೆಯಿಂದ. ಅವರಿಬ್ಬರು ಹೆಸರು ಇವರು ಮಮ್ಮ. ತೇಜು ಯಾರು ತಂದಿದ್ದು? ನಿನ್ ಮಕ್ಳ ಹೊಡಿಲೆ ಫ್ರೆಂಡ್ಸ್ ನೋಡಿ. ಇಲ್ಲೊಂದು ಮಗು ಬರ್ತಿದೆ. ಎಲ್ಲ ಮಕ್ಳಿಗೆ ತಗೊಂಬಂದಿದ್ರೆ ತೆಗ್ದಿದ್ದೀನಿ. ಟೈಮ್ ಬರಲ್ಲ ಮಾಮ ಮಕ್ಳಿಗದು. ಬಾಯ್ಲಿ ಈ ಥರ ಬರ್ಡ್ ಚಿಕ್ಕ ಮಕ್ಳು ಬರ್ಡೇಗೆ ಬಂದರೆ ಇದೆಲ್ಲ ತೊಗೊಂಡು ಹೋಗ್ಬೋದು ನಾವು.
ಚಿಕ್ಕ ಮಕ್ಕಳಿಗೆ ಅದು. ಏನೇನು ಅಡುಗೆ ಮಾಡಿದ್ದಾರೆ ಬನ್ನಿ ನೋಡೋಣ. ಕಾಯೊಬ್ಬಟ್ಟು ಮಾಡ್ತಿದ್ದಾರೆ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಇದು. ಎಷ್ಟೊಂದು ಥರ ಪಲ್ಯ ಎಲ್ಲ ತುಂಬ ವೆರೈಟೀಸ್ ಮಾಡಿಸಿದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ನೋಡಿ ಕ್ಯೂಬ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಕ್ಯೂಬ್ ಅಲ್ಲ, ಡಿಫ್ರೆಂಟ್ ಶೇಪ್, ಬರೀ ಒಂದೇ ಅಲ್ಲ. ಅದನ್ನ ಸರಿ ಮಾಡ್ರಿ ಫಸ್ಟು. ಯಾರು ಮಾಡ್ತೀರಾ ನೋಡೋಣ. ಏನದು ಪೆಂಟಗಾನ ಹಂಗಿರ್ತದ? ಹೆಕ್ಸಾಗಾನ್ ಏನು? ಶ್ರೀಧರ್ ಮಾಸ್ಟರ್ ಅದೆಲ್ಲ ಆಚೆ ಇಲ್ಲ ಅಂದ್ರೆ ಇಷ್ಟೊಂದು ಜನ ಇದು ಮಾಡ್ಕೊಂಡು ಕೂತ್ಕೊಂಡಿವ. ಏಯ್ ಮದನ್ KPSC ಸ್ಟೂಡೆಂಟ್, ನೀನ್ ಹೇಳು ಆಗ್ಲೇ ಹೆಕ್ಸಾಗಾನ್ ಮಾಡಿದ್ದ ಪೆಂಟಗಾನ್ ಮಾಡಿದ್ದ? ಒಂದು ಗನ್ ಮಾಡಿದ್ದು ಕೊಡಿಲಿ ಆಗ್ತಾ ಇಲ್ಲ ಅನ್ಸುತ್ತೆ. ನಮ್ ಪುಟಣ ಟ್ರೈ ಮಾಡ್ತಾ ಐತೆ ಇವಾಗ. ನಾನು ಅವಾಗ್ಲೇನೆ 2 ಸಲ ಮಾಡ್ದೆ. ಯಾರು ಫಸ್ಟ್ ಕೊಡಿಸ್ತಾರ ನೋಡೋಣ. ಟಿಕ್ 1 ನಮ್ಮ ಪ್ರೊಫೆಸರ್ ಬೈರೇಶ್ ಅವರು ಕೂಡ ಕೂಡಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಫಸ್ಟ್ ನೋಡ್ದ ಸ್ಕ್ವೇರ್. ಯಾವ ಶೇಪ್ ಅದು? ಸ್ಕ್ವೇರ್ ಅಲ್ವಾ? ಕ್ಯೂಬ್ ಆಗ್ತದೆ. ಇದು ಪೆಂಟಗನ್ ಅನ್ನೋದು. ಪೆಂಟಗನ್ ಎಕ್ಸ್ಟ್ರಾಗನ್. ಹೇಳೋ ನಮ್ಮ ಅಣ್ಣಂಗೆ ಫಸ್ಟ್ ಪ್ರೈಸ್. ಐ ನೋಡ್ದ ನಕ್ಷತ್ರ ಬರ್ದ್ಬಿಟ್ಟಲ್ಲೋ. ಈಗ ಇನ್ನೊಂದು ಮಾಡ್ತೀನಿ ನೋಡ್ ಹಂಗೆ. ಮಾಡ್ಬಿಟ್ಟು ಯಾವ ಶೇಪ್ ಅಂತ ಕೂಡ ಹೇಳ್ಬೇಕು. ನಮ್ಮನ್ನೆಲ್ಲ ಟ್ರೋಲ್ ಮಾಡ್ಬೇಡ. ಇಲ್ಲಿ ಕೊಡಿಲಿ ಚೆನ್ನಾಗಿದೆ. ಏನ್ ಶೇಪ್ ಹಿಡ್ದು? ಹೆಕ್ಸಾಗನ್. ಇದು ಎಷ್ಟು ಶೇಪ್ ಇದೆ ನೋಡೋಣ. 1 2 3 4 5 6 ಹೆಕ್ಸಾಗನ್ ಇದು. ಅಲ್ಲ ಅದೆಲ್ಲ ಹೇಳಿದ್ದು, ಒಟ್ಟು ಒಂದ್ ಸೈಡ್ 12. ಯಾವ್ದು? ಅದನ್ನ ಹೇಳಿದ್ದು ಹೆಕ್ಸಾಗನ್ ಅಂತಾನೆ. ಅಪ್ಪ 6 ಒಂದ್ ಶೇಪ್ ಒಂದ್ ಸೈಡ್ ನಾನು ಹೇಳಿದ್ದು ಕಣೋ. 12 ಏನಂತಾರೆ ಅಂತ ನಮ್ಮ ಪ್ರೊಫೆಸರ್ ಹೇಳ್ತಾರೆ ಈಗ. ಹೆಕ್ಸಾಗನ್ 6 ನನ್ಗೇನು 8 ಆಕ್ಟಾಗನ್. ಇವಾಗ ಏನ್ ಕ್ವಶನ್? ಸೊ ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ನಾವೆಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಅಂಬಿಕಾ ಶಿವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.